ಬಟ್ ಇವಾಗ ಡಾಕ್ಟರ್ ಹತ್ರ ಹೋಗಿ ಅವ್ರು ಕೊಟ್ಟಂಥ ಎಲ್ಲ ಮೆಡಿಕೇಶನ್ಸ್ನ ಅವ್ರು ಹೇಳಿದ್ರು ಎಲ್ಲದನ್ನು ಫಾಲೋ ಮಾಡಿದ್ರೆ 100% ಅಶ್ಯೂರೆನ್ಸ್ ಇರತ್ತಾ ಸೀಜರ್ಸ್ ಮತ್ತೆ ಬರಲ್ಲ ಅದನ್ನ ಫಾಲೋ ಮಾಡ್ತಾನೆ ಇಂಡಿವಿಜುವಲೈಸ್ಡ್ ಪ್ರತಿಯೊಬ್ಬರಿಗೂ ಬರುವಂಥ ನಾವು ಹೊಚ್ಚಲ ಹೇಳಿದಾಗೆ ಪ್ರತಿಯೊಬ್ಬರಿಗೂ ಬರುವಂಥ ಸೀಜರು ಬೇರೆ. ಈಗ ಹೇಗೆ ನನ್ನ ಕೈರೇಖೆಗಳು ಬೇರೆ, ನನ್ನ ಕೈರೇಖೆ ಬೇರೆ, ನಿಮ್ಮ ಕೈರೇಖೆ ಬೇರೆ, ನನಗೆ ಬರೋ ಸೀಜರೇ ಬೇರೆ, ನಿಮಗೆ ಬರೋ ಸೀಜರೇ ಬೇರೆ. ಅದಕ್ಕೆ ಅಂತ ಹೇಳಿ ಒಂದು ಸ್ಟೆಪ್ ವೈಸ್ ಅದನ್ನು ತಪಾಸಣೆ ಮಾಡುವಂಥ ಒಂದು ಪ್ರೋಟೋಕಾಲ್ ಇದೆ, ಸಾಕಷ್ಟು ಟೆಸ್ಟ್ಗಳಿದೆ, ಅದನ್ನು ನೋಡೋದಕ್ಕೆ ಸಾಕಷ್ಟು ಬೇರೆ 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 ವಿಧಾನಗಳಿದೆ. ಅವೆಲ್ಲದನ್ನೂ ಒಟ್ಟಿಗೆ ಪರಿಗಣಿಸಿ ಈ ರೀತಿಯಾಗಿರ್ತಕ್ಕಂಥ ಸೀಜರು ಈ ವ್ಯಕ್ತಿಗೆ ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇವರಿಗೆ ಈ ರೀತಿಯಾಗಿ ನಾವು ಚಿಕಿತ್ಸೆಯನ್ನು ಆರಂಭಿಸಿದ್ರೆ ಒಂದು ಹಂತಕ್ಕೆ ಅದನ್ನು ಕಂಟ್ರೋಲಿಗೆ ತರಬಹುದು ಅನ್ನೋಂಥ ಒಂದು ಡಿಸಿಷನ್ಗೆ ಬರ್ತೀವಿ. ಅದು 1 ದಿನ 2 ದಿನದ ಕೆಲಸ ಅಲ್ಲ, ಅದಕ್ಕೆ ತಪಾಸಣೆ ಬೇಕು, ಚೆನ್ನಾಗಿ ದೀರ್ಘವಾಗಿ ನೋಡಿ ಚಿಕಿತ್ಸೆ ಕೊಡಬೇಕಾಗಿರ್ತಕ್ಕಂಥ ಒಂದು ಕಾಯಿಲೆ ಇದು. ಸಾಕಷ್ಟು ಬಾರಿ ಮೋರ್ ದ್ಯಾನ್ 85 to 90% ಮೆಡಿಸನ್ಸಲ್ಲಿ ಕಂಟ್ರೋಲಿಗೆ ಬರುತ್ತೆ. ಕಂಪ್ಲೀಟಾಗಿ ನಿಲ್ಲುವಂಥ ಸಾಧ್ಯತೆಯೂ ಇದೆ. ಕೆಲವೊಂದಷ್ಟು ಸಲ ಒಂದು ಮಾತ್ರೆ ಏನು ಕಂಟ್ರೋಲಿಗೆ ಬರಲ್ಲ, 2 ಮಾತ್ರೆ ಹಾಕಬೇಕಾಗಿ ಬರ್ಬೋದು, 3 ಮಾತ್ರೆ ಹಾಕಬೇಕಾಗಿ ಬರ್ಬೋದು, ಅಥವಾ ಡೋಸ್ ಜಾಸ್ತಿ ಮಾಡಬೇಕಾಗಿ ಬರಬಹುದು. ಅದರಿಂದ ಒಂದು ಹಂತಕ್ಕೆ ಕಂಟ್ರೋಲಿಗೆ ಬರುತ್ತೆ. ಕೆಲವೊಂದಷ್ಟು ಸಲ ಏನಾಗುತ್ತೆ ಅಂತಂದರೆ ಮಾತ್ರೆಗಳಿಂದ ಎಫೆಕ್ಟೇ ಬರ್ತಿಲ್ಲ ಅಂತಂದಾಗ ಆವಾಗ ಸರ್ಜರಿದು ಇರ್ ಇಸ್ ಅ ಸ್ಮಾಲ್ ರೋಲ್. ಅದರಿಂದ ಓವರಾಲ್ ಆಗಿ ನೋಡ್ತು ಅಂತಂದರೆ ಅದನ್ನು ಸಾಕಷ್ಟು ಚೆನ್ನಾಗಿ ನಾವು ಕಂಟ್ರೋಲ್ ಇಟ್ಕೋಬೋದು, ಸಾಕಷ್ಟು ಕೇಸಸಲ್ಲಿ ವಾಸಿ ಮಾಡ್ಬೋದು.